ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೆಲ್ದಿಯಾಗಿರೋ ವೆಜ್ ಸ್ಯಾಂಡ್ವಿಚ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಮೊದಲು ಬ್ರೆಡ್ ತೊಗೊಂಡಿದ್ದೀನಿ ನಾನು, ಸ್ಯಾಂಡ್ವಿಚ್ ಬ್ರೆಡ್ಡು. ವೆಜಿಟೇಬಲ್ಸ್ ಏನು ಬೇಕಾನ ಹಾಕ್ಕೊಬೋದು ನೀವು ಮನೆಯಲ್ಲಿರೋದು. ನಾನಿಲ್ಲಿ ಈರುಳ್ಳಿ, ಸೌತೆಕಾಯಿ ತುರಿದು ಎತ್ಕೊಂಡಿದ್ದೀನಿ, ಕ್ಯಾರೆಟ್ ಎಲ್ಲ ತುರಿದು ಇದಕ್ಕೆ ಒಂಚೂರು ಉಪ್ಪು, ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಉಪ್ಪು, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಚಾಟ್ ಮಸಾಲ ಈ ಥರ ಏನು ಬೇಕಾನೋ ಹಾಕ್ಕೋಬೋದು. ನಾನೆಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ, ಇನ್ಸ್ಟೆಂಟಾಗಿ ಆಗೋಗೋ ಥರ. ನೋಡಿ, ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬ್ರೆಡ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಇದ್ದರೆ ನೀವು ಬಟರ್ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತುಪ್ಪ ಹಾಕ್ಕೊಂಡು ನೀಟಾಗಿ ನಾನು ಅದನ್ನ ಕ್ಲೀನಾಗಿ ಸರ್ವ್ ಮಾಡಿಕೊಂಡು ಅದಕ್ಕೆಲ್ಲ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಇವಾಗ ನೀಟಾಗಿ. ನೋಡಿ, ಈ ಸ್ಟಫಿಂಗ್ ಆದಮೇಲೆ ನಾನು ಅದನ್ನ ಮೇಲೆ ಲೇಯರ್ಗೂ ತುಪ್ಪ ಹಾಕ್ಬಿಟ್ಟು ಮುಚ್ಚಿಕ್ತಾ ಇದ್ದೀನಿ. ಸೊ ನೋಡಿ, ಇದು ಸ್ಯಾಂಡ್ವಿಚ್ ಫ್ರೈ. ಇಲ್ಲ ನೀವು ಹೆಂಚು ಮೇಲೆ ಕೂಡ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಕಿ ಎರಡು ಕಡೆ ಮತ್ತೆ ತುಪ್ಪ ಹಾಕಿ ನೀಟಾಗಿ ಎರಡೂ ಕಡೆ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ನಮಗೆ ಬ್ರೆಡ್ ಬೆಂದರೆ ಸಾಕು, ಬೇರೆ ಇದೇನು ಒಳಗಡೆ ಸ್ಟಫಿಂಗ್ ಏನು ಬೇಯೋದು ಬೇಡ, ಹಸಿ ಹಸಿ ಹಂಗಿರುತ್ತೆ. ನೋಡಿ, ಈ ಥರ ಆದರೆ ಸಾಕು, ಜಾಸ್ತಿ ಏನು ಬೇಡ. ಬಟರ್ ಇದ್ದರೆ ನೀವು ಬಟರ್ ಹಾಕ್ಕೋಬೋದು, ನಾನು ಗೀ ಹಾಕ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಅದಿದ್ರೆ ಸಾಕು, ರೆಡಿ ಆಗೋಗುತ್ತೆ ಸ್ಯಾಂಡ್ವಿಚ್. ನಿಮಗೆ ಸೆಂಟ್ರ್ ಕಟ್ ಮಾಡ್ಕೋಬೋದು. ಇದ್ರ ಜೊತೆಗೇ ಒಂದು ಎಗ್ ಬೀಟ್ ಮಾಡಿ ಹಾಕ್ಕೊಂಡ್ರೂ ಎಗ್ ಸ್ಯಾಂಡ್ವಿಚ್ ಆಗೋಗುತ್ತೆ. ನಾನು ಇನ್ನೊಂದು ಸರಿ ತೋರಿಸ್ತೀನಿ ಅದನ್ನು. ಇವಾಗ ಇದು ವೆಜ್ ಮಾಡಿರೋದು ನೋಡಿ, ಈ ಥರ ಸೆಂಟ್ರ್ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ, ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಕೆಚಪ್ ಜೊತೆ ಏನಿರುತ್ತೋ ಅದ್ರ ಜೊತೆಗೆ ನೀವು ನೀಟಾಗಿ ತಿನ್ಕೋಬೋದು, ಸ್ಯಾಂಡ್ವಿಚ್ ರೆಡಿ ಆಗೋಗುತ್ತೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ನಿಮ್ಗೆ ಈಸಿಯಾಗಿ ಆಗಬೇಕಂದ್ರೆ ಆಗೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.